ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ ಎಪಿಸೋಡ್ ಬಗ್ಗೆ ಮಾತಾಡೋಣ. ಇವತ್ತು ಫಸ್ಟ್ ಪ್ರೋಮೋ ಬಂದಿರೋದು. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಡೇ ಫಂಡೇ ಅಂತಲೇ ಮಾಡುವಂಥದ್ದು. ಲಾಸ್ಟ್ ವೀಕ್ ಮಾತ್ರ ಆ ಥರ ಆಗಲಿಲ್ಲ. ಬಟ್ ಸ್ಟಿಲ್ ಈ ವಾರ ಮತ್ತೆ ಸ್ಯಾಟರ್ಡೇ ಏನೆಲ್ಲ ಡಿಸ್ಕಷನ್ ಮಾಡಬೇಕಿತ್ತು ಆ ಡಿಸ್ಕಷನ್ ಎಲ್ಲ ಮುಗಿಸಿ ಮತ್ತು ಸಂಡೇ ಎಪಿಸೋಡ್ನ ತುಂಬಾ ನಾರ್ಮಲಾಗಿ ತೊಗೊಂಡು ಬಂದಿದ್ದಾರೆ ಸುದೀಪ್ ಸರು. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ಫನ್ ಇರುತ್ತೆ, ಕಾಮಿಡಿ ಇರುತ್ತೆ ಈ ಒಂದು ಎಪಿಸೋಡ್ನಲ್ಲಿ. ಸೊ ಆ್ಯಸ್ ಆಲ್ವೇಸ್ ಗಿಲ್ಲಿ ಅವರಿಂದನೇ ಸ್ಟಾರ್ಟ್ ಆಗೋದು ಈ ಪ್ರೋಮೋ ಕೂಡ. ನಮಗೆಲ್ಲ ಗೊತ್ತು, ಪ್ರತಿ ಸಂಡೇನೂ ಕಾಮಿಡಿ ಅಂತ ಬಂದಾಗ ಗಿಲ್ಲಿ ಅವರು ಎತ್ತಿದ ಕೈಯಲ್ಲಿ. ಸೊ ಗಿಲ್ಲಿ ಅವರಿಂದನೇ ಇಲ್ಲಿ ಸ್ಟಾರ್ಟ್ ಮಾಡಿರೋದು. ಸೊ ಸುದೀಪ್ ಸರ್ ಇಲ್ಲಿ ಕೇಳಿರೋದು, ನನ್ನ ಥರ ಮಿಮಿಕ್ರಿ ಯಾರು ಮಾಡ್ತೀರಾ ಅಂತ. ಸೊ ಆ ಮನೆಯಲ್ಲಿ ಮಿಮಿಕ್ರಿ ಆಗಲಿ ಕಾಮಿಡಿ ಆಗಲಿ ಎಲ್ಲನೂ ಜಾಸ್ತಿ ಮಾಡೋವಂಥದ್ದೇ ಗಿಲ್ಲಿಯವರಾಗಿರೋದ್ರಿಂದ ಅವರೇ ಮಿಮಿಕ್ರಿಗೆ ಬರ್ತಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ಸುದೀಪ್ ಸರ್ ಕೂಡ ಅಷ್ಟೇ ಗಿಲ್ಲಿಯವರು ಯಾವ ಥರ ಮಾಡ್ತಾರೆ ಅಂತ ಕೂಡ ಮಿಮಿಕ್ರಿ ಮಾಡಿ ತೋರಿಸ್ತಾರೆ. ಸೊ ಅವ್ರು ಮಾತಾಡೋಂಥ ಸ್ಟೈಲ್ ಆಗಿರ್ಬೋದು, ನಡೆಯೋವಂಥ ಸ್ಟೈಲ್ ಆಗಿರ್ಬೋದು, ಇದನ್ನೆಲ್ಲ ಸುದೀಪ್ ಸರ್ ಕೂಡ ಮಾಡ್ತಾರೆ. ಅದಾದಮೇಲೆ ಗಿಲ್ಲಿಯವರು ಸುದೀಪ್ ಸರ್ ಹೇಗಿರ್ತಾರೆ ಏನು ಅನ್ನೋದನ್ನ ಮಿಮಿಕ್ರಿ ಮಾಡಿ ತೋರಿಸ್ತಿರ್ತಾರೆ. ಸೊ ಅವರು ಕಾವ್ಯ ಅವ್ರ ಬಗ್ಗೆ ಹೇಳೋದು, ಕಾವ್ಯನ ರೇಗಿಸೋದು, ಸೊ ಈ ಥರ ಎಲ್ಲ ಮಾಡಿ ಆ ಸೆಗ್ಮೆಂಟ್ನ ಒಂದು ಸ್ವಲ್ಪ ಫನ್ ಮಾಡ್ತಾರೆ. ಅದು ಈ ಒಂದು ಪ್ರೋಮೋ ಬಂದಿರೋವಂಥದ್ದು ಇವಾಗ ಬೆಳಿಗ್ಗೆ. ಸೊ ಟೋಟಲಿ ಫನ್ ಆಗಿದೆ ಅದು. ಅದಾದಮೇಲೆ ಈ ಒಂದು ಈ ವಾರದಲ್ಲಿ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ನೋಡಿದಾಗ, ಸೊ ನಿನ್ನೆಯಿಂದನೂ ಸಾಕಷ್ಟು ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇತ್ತು, ಇವ್ರು ಆಗ್ತಾರೆ ಅವ್ರು ಆಗ್ತಾರೆ. ಮತ್ತು ಕೆಲವೊಂದಿಷ್ಟು ಜನ ಅಂತೂ 50 ಡೇಸ್ ಆಯಿತು, ಸೊ ಎಲಿಮಿನೇಷನ್ ಇರೋದಿಲ್ಲ, ಪ್ರ್ಯಾಂಕ್ ಎಲಿಮಿನೇಷನ್ ಥರ ಮಾಡಿಬಿಟ್ಟು ಬಿಡ್ತಾರೆ. ಸೊ ಸೆಲೆಬ್ರೇಷನ್ ಇರುತ್ತೆ 50 ಡೇಸ್ ಅಂತೆಲ್ಲ ಹೇಳಿದರು. ಬಟ್ ಆ ಥರ ಏನೂ ಆಗಿಲ್ಲ, ಎಲಿಮಿನೇಷನ್ ಆಗಿದೆ. ಬಿಕಾಸ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ 50 ಡೇಸ್ ಆಗೋದ್ರೂ ಇನ್ನೂ 15 ಜನ ಇದ್ದಾರೆ ಮನೆಯಲ್ಲಿ. ಸೊ ಅವರು ಇನ್ನೂ ಆಲ್ಮೋಸ್ಟ್ 8 ಜನ ಆದರೂ ಹೋಗಲೇಬೇಕು. ಸೊ ಆ ಕಾರಣದಿಂದ ಎಲಿಮಿನೇಷನ್ ಮಾಡಿದ್ದಾರೆ ಈ ವಾರ. ಹಾಗೆ ಎಲಿಮಿನೇಟ್ ಆಗಿರೋವಂಥ ಸ್ಪರ್ಧಿ ಬಂದುಬಿಟ್ಟು ಕಾಕ್ರೋಚ್ ಸುಧೀರ್ ಅವರು. ಸೊ ಸಾಕಷ್ಟು ಜನ ಧ್ರುವಂತ್ ಅವರು ಅಂತ ಅಂದ್ಕೊಂಡ್ರು, ಬಟ್ ಧ್ರುವಂತ್ ಅವರು ಸೇಫ್ ಆಗಿದ್ದಾರೆ ಈ ವಾರ. ಕಾಕ್ರೋಚ್ ಸುಧೀರ್ ಅವ್ರು ಹೋಗಿದ್ದಾರೆ. ಆ್ಯಂಡ್ ಮೋಸ್ಟ್ಲಿ ಡಿಸರ್ವಿಂಗೇ ಅಂತ ಅನಿಸುತ್ತೆ ಹೋಗಿರೋದಕ್ಕೆ. ಯಾಕೆ ಅಂತಂದರೆ ಇಷ್ಟು ವಾರಗಳಿಂದನೂ ತುಂಬಾ ಪರ್ಫಾರ್ಮೆನ್ಸ್ ಲೆವೆಲ್ ನೋಡೋದಾದರೆ ತುಂಬ ವೀಕ್ ಇತ್ತು. ಸುಧೀರ್ ಅವ್ರಿಗೆ ತುಂಬಾ ಕೆಪಾಸಿಟಿ ಇದೆ, ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ದು. ಬಟ್ ಎಕ್ಸ್ಪೆಕ್ಟೇಷನ್ಸ್ನ ಅವರು ರೀಚ್ ಮಾಡಲಿಲ್ಲ. ಸ್ಟಾರ್ಟಿಂಗ್ ವೀಕಿಂದನೂ ಅಷ್ಟೇ ಇನ್ನೊಬ್ಬರ ಜೊತೆಗೆ ಶ್ಯಾಡೋ ಆಗ್ತಾನೆ ಬಂದುಬಿಟ್ರು ಹೊರತು ಅವರ ಪರ್ಸ್ನಾಲಿಟಿನ ಅವ್ರು ಜಾಸ್ತಿ ತೋರಿಸ್ಕೊಳ್ಳಿಲ್ಲ. ಮತ್ತು ಅವರ ಪರ್ಸ್ನಾಲಿಟಿಯಿಂದ ಅವರು ಜಾಸ್ತಿ ಫೇಮಸ್ ಕೂಡ ಆಗಲಿಲ್ಲ. ತುಂಬಾ ಇನ್ನೊಬ್ಬರ ಜೊತೆ ಒಂದು ಗುಂಪಲ್ಲಿ ಇದ್ದು ಗುಂಪಲ್ಲಿ ಗೋವಿಂದ ಥರನೇ ಅವರು ಆಗಿದ್ದಿದ್ದು. ಸೊ ಆ ಕಾರಣದಿಂದ ಸುಧೀರ್ ಅವರು ಏನು ಪ್ರತಿಯೊಬ್ಬರು ಹೊರಗಡೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಅದರೊಳಗೂ ಹೊರಗಡೆ ಸೀಸನ್ 12 ಅಂದ ತಕ್ಷಣ ಫಸ್ಟ್ ಸುಧೀರ್ ಅವರ ನೇಮ್ ಕೂಡ ರಿವೀಲ್ ಆಗಿತ್ತು. ಫಸ್ಟ್ ಕಂಟೆಸ್ಟೆಂಟ್ಸ್ ಕೂಡ ಅವರೇ ಆಗಿದ್ದು. ಮತ್ತು ಸಾಕಷ್ಟು ಹೊಸ ಪ್ರಯೋಜನ ಅವರಿಂದನೇ ಸ್ಟಾರ್ಟ್ ಆಗಿತ್ತು ಈ ಸೀಸನಲ್ಲಿ. ಬಟ್ ಆದರೂ ಕೂಡ ಆ ಒಂದು ಎಕ್ಸ್ಪೆಕ್ಟೇಷನ್ ಏನು ಸುಧೀರ್ ಅವರ ಮೇಲಿತ್ತು ಅದನ್ನ ಅವರು ರೀಚ್ ಮಾಡಲಿಲ್ಲ ಅಂತ ಅನಿಸುತ್ತೆ. ಆ ಕಾರಣದಿಂದ ಇಷ್ಟು ವಾರಗಳಿಟ್ಕೊಂಡು ಇವಾಗ ಸುಧೀರ್ ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ಜನಕ್ಕೆ ಒಂದು ಸ್ವಲ್ಪ ಓಕೆ ಡಿಸರ್ವಿಂಗೆ ಅನ್ನೋ ಥರನೇ ಇದೆ ಸುಧೀರ್ ಅವರ ಒಂದು ಎಲಿಮಿನೇಷನ್. ಸೊ ನಿಮ್ಗೆ ಏನು ಅನಿಸುತ್ತೆ ಏನು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ, ಆದಷ್ಟು ಬೇಗ ಇನ್ನೊಂದು ಅಪ್ಡೇಟ್ ಜೊತೆಗೆ ಬರ್ತೀನಿ. ಸೊ ಟೇಕ್ ಕೇರ್, ಬಾಯ್.